ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನನ್ನೆಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಗ್ನಿಕೆಲ್ಲ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35-39 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 8:35-39. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಳಿದಿರುವುದೋ, ವಸ್ತ್ರವಿಳಿದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಏಕೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರೆವೆಂದು ನನಗೆ ನಿಶ್ಚಯ ಉಂಟು. ಅತಿ ಸ್ಪಷ್ಟವಾಗಿದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಇವತ್ತು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವಿಧದ ಪ್ರತಿಯೊಂದು ಯೇಸು ಕ್ರಿಸ್ತನ ನಂಬಿಕೆಟ್ಟು ಪ್ರತಿಯೊಂದು ದೇವರ ಮಕ್ಕಳಿಗೆ ಅವ್ರ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ ಈ ವರ್ಷದಲ್ಲಿ ಅನೇಕ ವಿಧದ ಪರೀಕ್ಷೆಗಳು, ಕಷ್ಟಗಳು ಬರುವಾಗ ಇಲ್ಲಿ ಕ್ರಿಸ್ತನ ಪ್ರೀತಿ ಯಾರು ಉಂಟೋ ಆ ಕ್ರಿಸ್ತನ ಪ್ರೀತಿಯಿಂದ ಯಾವ ಕಷ್ಟಗಳು ಬಂದರೂ ಯಾರನ್ನು ಆ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಹಾಗಾದರೆ ಕ್ರಿಸ್ತನ ಪ್ರೀತಿ ಅಂದರೆ ಏನು? ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಉಂಟಾ ಎಂಬುದಾಗಿ ಹೇಗೆ ಪರೀಕ್ಷಿಸುವುದು? ಕ್ರಿಸ್ತನ ಪ್ರೀತಿ ಇಲ್ಲದೆ ಅದು ಹೇಗೆ ತುಂಬಿಸಿಕೊಳ್ಳುವುದು ಎಂಬುದಾಗಿ ಕೆಲವೊಂದು ಸಂಗತಿ ನಿಮಗೆ ಅತಿ ಸ್ಪಷ್ಟ ಹೇಳ್ತಾರೆ. ಯಾಕಂದರೆ ಕ್ರಿಸ್ತನ ಪ್ರೀತಿಯು ನಿಮ್ಮಲ್ಲಿ ತುಂಬ ಬೇಕು ಪ್ರೇರೆ. ಅದಕ್ಕೆ ಎಂದು ಕಡಿಮೆ ಆಗಬಾರದು. ಒಂದೇ ಕ್ರಿಸ್ತನ ಪ್ರೀತಿ ಕಡಿಮೆ ಆಗುತ್ತದೆ ನೀವು ಸೋದರ ಜಯವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತನ ಪ್ರೀತಿ ತುಂಬಲ್ಪಡುವುದರೆ ಎಲ್ಲದನ್ನು ಜಯವನ್ನು ಹೊಂದುತ್ತೀರಿ. ಹಾಗೆ ಕ್ರಿಸ್ತನ ಪ್ರೀತಿ ಉಂಟಾ ಇಲ್ಲ ಈ ಸಂಗತಿಯನ್ನು ಪರೀಕ್ಷಿಸಿರಿ. ಇಲ್ಲದೆ ಇವಾಗಲೇ ಆ ಸಂಗತಿಗಳನ್ನು ಮಾಡಬೇಕು. ಕ್ರಿಸ್ತನ ಪ್ರೀತಿ ತುಂಬಲ್ಪಡಬೇಕು ಪ್ರೇರೆ. ಒಂದನೇ ಸಂಗತಿ ಆದರೆ ಕ್ರಿಸ್ತನ ಪ್ರೀತಿ ಇರುವವರು ಪ್ರೇರೆ ದಿನಾಲು ದೇವರ ವಾಕ್ಯವನ್ನು ಓದುತ್ತಾರೆ ಮತ್ತು ಧ್ಯಾನಿಸುತ್ತಾರೆ. ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನೋಡ್ತೀವಿ, ಯೋಬನ ಜೀವಿತದಲ್ಲಿ ಅನೇಕ ವಿಧದ ಕಷ್ಟಗಳು ಬಂತು, ನಷ್ಟಗಳು ಬಂತು, ರೋಗಗಳು ಬಂತು. ಅವನ ಅತಿ ಸುಂದರ ಮಕ್ಕಳನ್ನು ಕಳೆದುಕೊಂಡನು, ಎಲ್ಲ ಕಳೆದುಕೊಂಡರು. ಅವನಲ್ಲಿ ಕರ್ತನ ಪ್ರೀತಿ ಇದ್ದ ನಿಮಿತ್ತವಾಗಿ ಈ ಪ್ರೀತಿಯಿಂದ ಯಾವ ಸಂಗತಿಯೂ ಆತನಿಗೆ ಆಗದ ಈ ಪ್ರೀತಿ ನಿಮ್ಮಲ್ಲಿ ಉಂಟು ಗೊತ್ತಾಗುತ್ತೆ. ಅಂದರೆ ಯಾರಲ್ಲಿ ಕ್ರಿಸ್ತನ ಪ್ರೀತಿ ಉಂಟು ಅವನು ಪ್ರತಿ ದಿವಸ ಅವನು ಯಾವ ಕಷ್ಟ, ಈಗ ಯೋಬನಿಗೆ ಊಟ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಅಂಥ ಒಂದು ರೋಗದಲ್ಲಿ ಬಿದ್ದರೂ ಸಹ ಅವನು ದಿನಾಲೂ ಅವನು ದಿನದ ಆಹಾರಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದುತ್ತಿದ್ದನು, ಧ್ಯಾನ ಮಾಡ್ತಿದ್ದನು, ಆವಾಗ ಆಹಾರ ಮಾಡಿಕೊಳ್ಳುವುದನ್ನು ನೋಡ್ತಾ ಆಗುತ್ತೆ. ಇವತ್ತು ನಿಮ್ಮಲ್ಲಿ ಪ್ರೀತಿ ಇರುವುದಾದರೆ ನೀವು ದಿನಾಲೂ ಎಷ್ಟು ನಿಮ್ಮ ಕಲಸಲಿ ಒತ್ತಡ ಇದ್ದವರು ನೀವು ಹೇಗಾದರೂ ಸಮಯ ಮಾಡಿಕೊಂಡು ನಿಮ್ಮ ಸತ್ಯವೇದವನ್ನು ಪ್ರತಿ ದಿವಸ ಕ್ರಮಬದ್ಧವಾಗಿ ಓದುತ್ತೀರಿ, ಧ್ಯಾನ ಮಾಡ್ತೀರಿ. ಅದು ತೋರಿಸ್ತದೆ ನಿಮ್ಮಲ್ಲಿ ಪ್ರೀತಿ ಉಂಟು ಎಂಬುದಾಗಿ. ಅದೇ ಪ್ರೀತಿ ಇಲ್ಲದವನು ಅವನು ಸಮಯವಿಲ್ಲ ಅವನು ಎಕ್ಸ್ಕ್ಯೂಸ್ ಕೊಡ್ತಾನೆ. ಮತ್ತು ಸಮಯವಿದ್ದರೂ ಅವನ ವಾಕ್ಯದ ಅರ್ಥ ಅವನಲ್ಲಿ ಪ್ರೀತಿ ಆಗಿದೆ. ಇವತ್ತು ಕರ್ತನ ಪ್ರೀತಿ ತುಂಬ ಮೊತ್ತೊಂಬದ ಸಂಗತಿ ಅದು ಆಗಿದೆ. ಸೂಚನೆ ಸಿಗ್ನಲ್ ಆಗಿದೆ. ಕರ್ತನ ಪ್ರೀತಿ ಇರುವ ವಿಶ್ವಾಸಿಯು ಹಗಲು ರಾತ್ರಿ ಎಷ್ಟೋ ಒತ್ತಡದಲ್ಲಿದ್ದರು, ಪರಿಸ್ಥಿತಿಯಲ್ಲಿದ್ದರು, ಅವನು ಹೇಗಾದರೂ ಮಾಡಿ ದೇವರ ವಾಕ್ಯನು ಹಗಲು ಅಥವಾ ರಾತ್ರಿ ಓದುತ್ತೆ. ಅದು ಅವನ ಪ್ರೀತಿ ತೋರುತ್ತದೆ. ಮತ್ತು ಪ್ರೀತಿ ಅವನಿದ್ದ ನಿಮಿತ್ತವಾಗಿ ಯೋಬನಿಗೆ ಯಾವ ಕಷ್ಟ ಬಂದರೂ ದೇವರ ಪ್ರೀತಿಯಿಂದ ಅವನು ಮುಂದಕ್ಕೆ ಹೋಗಲಿಲ್ಲ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯೋಬನಾಗೆ ಅನೇಕ ಪರಿಸ್ಥಿತಿಗಳು ಬಂದಿರಬಹುದು, ಅದು ಇನ್ನು ಬರಬಹುದು. ಅದು ಆ ಪರಿಸ್ಥಿತಿಗಳು, ಆ ಸೋದರಗಳು ಕಷ್ಟಗಳು ಬರುವಾಗ ಕ್ರಿಸ್ತನ ಪ್ರೀತಿಯನ್ನು ದೂರ ಹೋಗಬಾರದು. ಕ್ರಿಸ್ತನ ಪ್ರೀತಿಯಲ್ಲಿ ಇದ್ದರೆ ಮಾತ್ರ ಜಯಶಾಲಿಗಳಾಗ್ತೀರಿ. ಯೋಬನು ಸೋದರ ಜಯಶಾಲಿ ಆಗಿದ್ದನು. ಮತ್ತು ದೇವರ ಅಂತ್ಯದವನಿಗೆ 2 ಪಟ್ಟು ಮಾನ,
ಎರಡು ಪಟ್ಟು ಆಶೀರ್ವಾದ ಆಗಿದೆ. ಇದೇ ರೀತಿ ನಿಮಗೆ ಪ್ರೇರೆ ದೇವರ ಆಶೀರ್ವಾದ ಬೇಕಾ? ದೇವರು ನಿಮ್ಮನ್ನು ಪ್ರೇರೆ ದೇವರ ವಾಗ್ದಾನ ಹೊಂದಿಕೊಳ್ಳಬೇಕಾ? ಸೇತನ್ನು ಕದ್ದುಕೊಂಡದನ್ನು ಹೊಂದಿಕೊಳ್ಳಬೇಕಾ? ಆಗ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು. ಹಾಗೂ ರಾತ್ರಿ ದೇವರ ವಾಕ್ಯವನ್ನು ಓದುವವರು, ಧ್ಯಾನ ಮಾಡುವ, ಅದರ ಮುಂದೆ ಅವರ ಪ್ರೀತಿ ಮೇಲೆ ತುಂಬಲು ಪಡುತ್ತದೆ ಪ್ರೇರೆ. ಇಳಿದ ಎಕ್ಸಾಂಪಲ್ ನೋಡ್ತೇವೆ. ಯೋಹನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 1-4 ವಾಕ್ಯ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮ ಪವಿತ್ರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಇಲ್ಲಿ ಯೋಹನು ಪ್ರೇರೆ ಹೇಳ್ತಾನೆ, ತಾನು ಯೇಸು ಕ್ರಿಸ್ತನ ಕಣ್ಣಾರೆ ಕಂಡವನು, ಆತನನ್ನು ಮುಟ್ಟಿದವನು, ಆತ ಒಟ್ಟಿಗೆ ಇದ್ದವನು. ಈ ಯೋಹನು ಹೇಳ್ತಾನೆ, ಈಗ ನೀವು ಯೇಸು ಕ್ರಿಸ್ತನ ಕಂಡುಕೊಳ್ಳಿಲ್ಲ, ಅದು ಆತ ಹೇಳ್ತಾನೆ, ಈ ವಾಕ್ಯ ಪ್ರೇರೆ ಯೇಸು ಕ್ರಿಸ್ತನ ತಾನೇ ಆಗಿದ್ದಾನೆ. ಈ ವಾಕ್ಯವು ಜೀವ ಕೊಡೋ ವಾಕ್ಯವಾಗಿದೆ. ಯಾರು ಈ ವಾಕ್ಯವನ್ನು ಅವರು ಧ್ಯಾನ ಮಾಡ್ತಾರೋ ಅವರಿಗೆ ಕರ್ತನ ಪ್ರೀತಿ ತುಂಬಲ್ಪಡುತ್ತೆ. ಅವರ ಕರ್ತನ ತಂದೆ ಮಗ ಪವಿತ್ರನ ಅನ್ಯೋನ್ಯತೆಯಿಂದ ಅವರು ಜೀವಿಸ್ತಾರೆ. ಮತ್ತು ಕರ್ತನ ಸಂತೋಷವು ಕರ್ತನ ಪ್ರೀತಿ ಅವರಿಗೆ ತುಂಬಲ್ಪಡುತ್ತದೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತ ಪ್ರೀತಿ ಅನೇಕರು ಪರಿದಾರ್ಥ ತೋರಿಸಿದರೆ ಅನೇಕರಲ್ಲಿ ಪ್ರೇರೆ ದೇವರ ವಾಕ್ಯಕ್ಕೋಸ್ಕರ ತಬಾಕವಿಲ್ಲ. ಸಮಯವಿದ್ದರೂ ವಾಕ್ಯ ಓದಲಿಕ್ಕೆ ಬೇಡ ಪ್ರಿಯ. ಇವತ್ತು ನಿಮ್ಮಲ್ಲಿ ಕರ್ತನ ಪ್ರೀತಿಯು ತುಂಬಲ್ಪಡುವ ಅತೀ ಅಗತ್ಯವಾಗಿದೆ. ಯಾಕಂದರೆ ಇದು ಕಡೆಯ ದಿವಸಗಳಾಗಿವೆ. ಕಡೆಯಲ್ಲಿ ಬರುವ ಶೋಧನೆಗಳಲ್ಲಿ ನಿಲ್ಲಬೇಕಾದರೆ ದೇವರ ವಾಕ್ಯ ಆ ಪ್ರೀತಿ ಇದ್ದರೆ ಏನೇ ಬರಲಿ ಕ್ರಿಸ್ತನನ್ನು ಬಿಟ್ಟು ಹೋಗುವುದಿಲ್ಲ. ಕ್ರಿಸ್ತನ ಸಭೆಯಲ್ಲಿ ದೃಢವಾಗಿ ನಡೀತೀರಿ. ಕಡೆತನ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಆಗದೆ ಪ್ರಿಯರೇ. ಕರ್ತನ ಪ್ರೀತಿ ತುಂಬಲ್ಪಡೋಕ್ಕೆ ಒಂದೇ ಸೀಕ್ರೆಟ್ ಆಗಿದೆ. ಹಗಲು ಮತ್ತು ರಾತ್ರಿ ದೇವರ ಓದುವುದು ಮತ್ತು ಧ್ಯಾನಿಸುವುದು ಅದು ಆಗಿದೆ ಪ್ರಿಯರೇ. ಏಳನೇ ಸಂಗತಿ ನೋಡ್ತೇವೆ, ಕರ್ತನಲ್ಲಿ ಪ್ರೀತಿ ಇರುವವನು ದಿನಾಲು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಯಾವ ವಿಶ್ವಾಸ ಅದರ ಅವನಿಗೆ ಕರ್ತನ ಪ್ರೀತಿ ಅವನಿಗೆ ಇಲ್ಲ, ಅವನು ಆರಾಧನೆಗೂ ಆಲಸ್ಯನಾಗ್ತಾನೆ. ಯಾವ ವಿಶ್ವಾಸದಲ್ಲಿ ಉಂಟು ಅವನ ಆದ್ಯತೆ ಬರ್ತದೆ ಮತ್ತು ಕುತೂಹಲದಿಂದ ಆತನ ಎದುರು ನೋಡಿಕೊಂಡು ಆರಾಧನೆ ತಪ್ಪಿಸುವುದೇ ಇಲ್ಲ ಪ್ರೇರೆ. ಹಾಗಾದರೆ ಇದಕ್ಕೆ ವಾಕ್ಯ ನೋಡಪ್ರೆ. ಕೀರ್ತನೆ 63 ಅದರಲ್ಲಿ 1ನೇ ವಾಕ್ಯ. ದೇವರೇ, ನೀನು ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರ ಕುಂದಿ ಹೋಗುತ್ತದೆ. ಪ್ರೇರೆ, ಇಲ್ಲಿ ದಾವೀದ ಹೇಳ್ತಾನೆ, ಪ್ರೇರೆ ಯಾರಲ್ಲಿ ಆ ಕರ್ತನ ಪ್ರೀತಿ ಉಂಟು, ಆ ಪ್ರೀತಿ ಅವನಿಗೆ ಅವನ ಆತ್ಮವು ಯಾವಾಗ ಮುಂಚಾನೆ ಬರ್ತದೋ, ಯಾವಾಗ ತಾನು ಪ್ರಾರ್ಥನೆ ಮಾಡುವುದು, ಯಾವಾಗ ಆದಿತ್ಯರ ದಿವಸ ಬರ್ತದೋ, ಯಾವನ ಸಭೆಯಾಗಿ ಆದಿತ್ಯ ಆರಾಧನೆ ಪಾಲು, ಈ ರೀತಿ ಅವನ ಆತ್ಮವು ಪ್ರೇರೆ ಆತುರತ್ತದೆ ಪ್ರಾರ್ಥನೆ ಮಾಡಲಿಕ್ಕೆ. ಮತ್ತು ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಿ ಪ್ರೇರೆ. ಒಂದು ವೇಳೆ ದೇವರ ಆತ್ಮ ನಿಮ್ಮ ಪರೀಕ್ಷಿಸಿರಿ. ಕರ್ತನ ಪ್ರೀತಿ ಯಾರಿಲ್ಲವೋ ಅವರಿಗೆ ಪ್ರಾರ್ಥನೆ ಮೇಲೆ ಆಸಕ್ತಿ ಇರುವುದಿಲ್ಲ. ವೈಯಕ್ತಿಕವಾಗಿ ಪ್ರಾರ್ಥನೆ ಸೋಮಾರಿಗಳಾಗ್ತಾರೆ. ಆದಿತ್ಯರು ಅವರಿಗೆ ಪ್ರಾಮುಖ್ಯತೆ ಇಲ್ಲ. ಯಾವಾಗಲೂ ಒಮ್ಮೆ ಮನಸ್ಸು ಬಂದರೆ ಮಾತಾ ಬರುವುದು, ಇಲ್ಲೇ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಆದರೂ ತಪ್ಪಿಸ್ಕೊಳ್ಳೋಕೆ. ಅದರ್ಥ ನಿಮ್ಮಲ್ಲಿ ಕರ್ತನ ಪ್ರೀತಿ ಕೊರತೆ ಉಂಟು. ಪ್ರೀತಿ ಇರುವವನು ಎಂದಿಗೂ ಆದಿತ್ಯ ಆರಾಧನೆಯವನು ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಅವನು ಅದು ಕಳೆದುಕೊಳ್ಳುವುದಿಲ್ಲ. ಅವನಿಗೆ ಆಸೆಯಿಂದ ಯಾವಾಗ ಆದಿತ್ಯರ ಬರ್ತದೋ ಮತ್ತು ಅವನ ಸನ್ನಿವರ್ತಿಸಿ ಪ್ರಿಪೇರ್ ಮಾಡ್ತಾನೆ. ಆದಿತ್ಯ ಆರಾಧನೆ ಹೋಗುತ್ತೆ. ಆ ರೀತಿ ಅವನು ಆದಿತ್ಯ ತಪ್ಪಿಸದೆ ಅದು ಆರಾಧನೆಗೆ ಬರುತ್ತಾನೆ. ಆರಾಧನೆ ಪರಿಪೂರ್ಣ ಎಲ್ಲ ಭಾಗದಲ್ಲಿ ಅವನು ನಂಬಿಕಸ್ಥನಾಗ್ತಾನೆ. ಅಷ್ಟೇ ದಿನಾಲು ಅವನು ಎಷ್ಟೋ ಕೆಲಸ ಒತ್ತಡಿದ್ದರೂ ಸಹ ಅವನು ಒಂದು ಕ್ರಮ ಪಡಿಸಿಕೊಂಡು ವ್ಯಕ್ತಿಗತ ಪ್ರಾರ್ಥನೆಯನ್ನು ನಂಬಿಕಸ್ಥ ಮಾಡುತ್ತಾನೆ. ಆ ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರಲ್ಲಿ ಕರ್ತನ ಪ್ರೀತಿ ತುಂಬಲ್ಪಡುತ್ತದೆ. ಕರ್ತನ ಪ್ರೀತಿ ಅಂಥವನಿಗೆ ಯಾವ ಶೋಧನೆ ಬಂದರೂ ಏನು ಅವನ ಕರ್ತನ ಪ್ರೀತಿಯಿಂದ ಅವನು ಅಗಲಿಸಕ್ಕೆ ಆಗುವುದಿಲ್ಲ. ಒಂದು ವೇಳೆ ಪ್ರೇರೆ ಇನ್ನೂ ನೀವು ಸೋಲು ಮಾಡ್ತಾನೆ. ನಾನು ಅದರಲ್ಲಿ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ಇನ್ನೂ ತುಸು ಕಡೆಗೆ ಇನ್ನೂ ಕೊಂಚ ನಿದ್ದೆಗ ಕೈ ಮುದುಕೊಳ್ಳುವಿಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯು ಪಂಜುಗಳನ್ನಂತೆ ನಿಮ್ಮ ಮೇಲೆ ಬೀಳು. ಪ್ರೇರೆ ಇನ್ನೂ ಪ್ರಾರ್ಥನೆ ಜೀವಿತಕ್ಕೆ ಆಲಸ್ಯ ಮಾಡಬೇಡ್ರಿ ಪ್ರೇರೆ. ಪ್ರಾರ್ಥನೆಗೆ ಒಂದು ಸಮಯವು ನಿಗದಿಪಡಿಸಿ. ಯಾವ ಸಮಯ ನಿಮಗೆ ಅನುಕೂಲ, ಬೆಳಗಿನ ಸಮಯವು, ಮಧ್ಯಾಹ್ನ ಸಮಯ, ಯಾವ ಸಮಯ ಆ ಸಮಯ ಒಂದು ನಿಗದಿಪಡಿಸಿಕೊಂಡು ಪ್ರಾರ್ಥನೆಗೆ ಆಸಕ್ತಿಯಿಂದ ವೈಯಕ್ತಿಕವಾಗಿ
ಕುಟುಂಬವಾಗಿ ಸಭೆಯಾಗಿ ಪ್ರಾರ್ಥನೆಯಲ್ಲಿ ನಿರತ. ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡುವ ವಿಶ್ವಾಸದಲ್ಲಿ ಪ್ರೀತಿ ಇರುತ್ತದೆ. ಅವನು ಪ್ರೀತಿಯಲ್ಲಿ ಅಭಿವೃತ್ತಾನೆ. ಅವನು ಎಂದಿಗೂ ಪ್ರೇರೆ ಅವನು ಯಾವ ಸೋದೆಯನ್ನು ಸೋತು ಹೋಗುವುದಿಲ್ಲ. ಇವತ್ತು ನಿಮ್ಮ ಜೀವಿತ ಪರೀಕ್ಷಿಸಿರಿ. ಪ್ರಾರ್ಥನೆ ಇಲ್ಲದರೆ ಪ್ರೀತಿಯು ತುಂಬ ಪ್ರಾರ್ಥನೆ ಮಾಡುವ ಹೃದಯದಲ್ಲಿ ಪವಿತ್ರಾತ್ಮನು ಆ ಪ್ರೀತಿಯ ನಂಬಿಸ್ತಾನೆ ಎಂಬುದನ್ನು ನಾವು ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನ ನೆಲೆಗೊಂಡಿರುತ್ತಾನೆ. ಆತನ ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಮಗೆ ಅನುಗ್ರಹಿಸಿದ ಆತನಿಂದಲೇ ಬಲ್ಲೆಯು. ಇಲ್ಲಿ ನೋಡ್ತೇವೆ, ಇಲ್ಲಿ ಅಪೊಸ್ತಲರು ಯಾರು ಯೇಸು ಕ್ರಿಸ್ತ ಕೊಟ್ಟ ಆಜ್ಞೆಗೆ ನಡೀತಾನೋ ಅವರಲ್ಲಿ ತಂದೆ ಮಗ ಪವಿತ್ರೇಕ ದೇವರು ನೆಲೆಗೊಳ್ಳುತ್ತಾನೆ ಎಂಬುದೇ ಅವನ ಆತ್ಮವು ಸಾಕ್ಷಿ ಕೊಡ್ತಾರೆ. ಇವತ್ತು ತ್ರೈಕ ದೇವರು ತಂದೆ ಮಗ ಪವಿತ್ರ ದೇವರು ನಿಮ್ಮ ಆತ್ಮದಲ್ಲಿ ವಾಸ ಮಾಡಲಿಕ್ಕೆ ಬಯಸುತ್ತಾರೆ. ಆ ದೇವರ ಆತ್ಮ ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಪ್ರತಿ ಸಲ ನಿಮಗೆ ಅನುಭವ ಬರ್ತದೆ. ಯಾವಾಗ ಎಂದರೆ ಕರ್ತನ ಪ್ರೀತಿ ಉಂಟು. ನೀವು ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀರಿ. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನೀವು ದಿನಾಲು ಪ್ರತಿಗಳಿಗೆ ನಿಮಗೆ ಅನುಭವ ಆಗುತ್ತೆ. ನೀವು ಒಬ್ಬಂಟಿಗರಲ್ಲ, ನಿಮ್ಮ ಸಂಗಡ ತಂದೆ ಮಗ ಪವಿತ್ರೈಕ ದೇವರು ನಿಮ್ಮ ಒಟ್ಟಿಗೆ ಇದ್ದಾನೆ ಎಂಬುದಾಗಿ ನಿಮ್ಮ ಆತ್ಮ ಸಾಕ್ಷಿ ಕೊಡ್ತದೆ ಮತ್ತು ಆತನ ಪ್ರಶ್ನೆ ಅನುಭವಿಸ್ತೀರಿ. ಇವತ್ತು ಎಲ್ಲ ಸೋದನೆಗಳ ಜೀವನ ಬೇಕಾದರೆ ನಿಮ್ಮ ಸ್ವಂತ ಬಲದಿಂದ ಆಗುವುದಿಲ್ಲ. ದೇವರ ಆತ್ಮನ ಕೃಪೆ ಬೇಕಾದರೆ ಕರ್ತನ ಪ್ರೀತಿ ಚೆಕ್ ಮಾಡಿರಿ. ಕರ್ತನ ಪ್ರೀತಿ ಇರುವವನು ದೇವರ ಪ್ರತಿ ಆಜ್ಞೆಗೆ ನಡೀತಾನೆ. ಪ್ರೀತಿ ಇಲ್ಲದವನು ಆತನ ಆಜ್ಞೆಗೆ ಅವಿಧೇಯನಾಗ್ತಾನೆ ಮತ್ತು ಕೃಪೆ ಉಂಟೆಂಬುದೇ ಅವನು ದೇವರ ವಾಕ್ಯ ತಿರಸ್ಕಾರ ಮಾಡ್ತಾನೆ. ಅದರ್ಥ ಅವನಲ್ಲಿ ಕರ್ತನ ಪ್ರೀತಿ ಇಲ್ಲ. ದೇವರ ಪ್ರೀತಿ ತಿಳ್ಕೊಳ್ಳುವುದು ಅತಿ ಅಗತ್ಯವಾಗಿದೆ. ಯೇಸು ಕ್ರಿಸ್ತನಲ್ಲಿ ಕರ್ತನ ಪ್ರೀತಿ ನಿಮಿತ್ತವಾಗಿ ಆದ ತಂದೆಯ ಚಿತ್ತ ಶಿಲುಬೆ ಮರಣಕ್ಕೆ ಪರಿಪೂರ್ಣ ವಿಧೇಯನಾಗ್ತಾನೆ. ಒಂದು ವೇಳೆ ಕರ್ತನ ಪ್ರೀತಿ ಇಲ್ಲಿದ್ದರೆ ಯೇಸು ಕ್ರಿಸ್ತನು ವಿಧೇಯ ಆಗಬೇಕಾಗಿತ್ತು. ಕರ್ತನ ಪ್ರೀತಿ ಇದ್ದರೆ ಮಾತ್ರವೇ ದೇವರ ಪ್ರತಿಯೊಂದು ಆಜ್ಞೆಗೆ ನಡಲಿಕ್ಕೆ ಶಕ್ತಿಯನ್ನು ಹೊಂದುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. 1 John 5:3. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದುಗಳಲ್ಲ. ಅತಿ ಸ್ಪಷ್ಟ ಹೇಳ್ತಾನೆ. ನೀವು ಬರೀ ತುಟಿಯಲ್ಲಿ ನಾನು ದೇವರನ್ನು ಪ್ರೀತಿಸ್ತೇನೆ ಎಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದರೆ ನೀವು ಕಪಟಿಗಳು ಎಂಬುದಾಗಿ ಯೇಸು ಕ್ರಿಸ್ತನು ನಿಮ್ಮನ್ನು ಕರೆಯುತ್ತಾನೆ. ಯೇಸು ಕ್ರಿಸ್ತನೇ ಮತ್ತೆ ಬಂದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪರಿಸರ ಶಾಸ್ತ್ರಿಗಳು ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬ ಆಜ್ಞೆ ಅವರು ತಿರಸ್ಕರಿಸಿದರು. ಆಗ ಯೆಶಾಯ ಪ್ರವಾದಿಯಾದ ಈ ಜನರು ಮಾತಿನಿಂದ ಮಾತನ್ನು ಸನ್ಮಾನಿಸುತ್ತಾರೆ, ಅವರ ಮನಸ್ಸು ನನ್ನಿಂದ ದೂರವಾಗಿದೆ, ಇವು ನನಗೆ ಭಕ್ತಿ ತೋರಿಸಿ ವ್ಯರ್ಥ ಆಗಿದೆ. ಇವತ್ತು ನೀವು ದೇವರಿಗೆ ನೀವು ನಿಜವಾಗಿ ಭಕ್ತಿಪೂರ್ವಕ ಆರಾಧನೆ ಮಾಡುವುದಾದರೆ ನೀವು ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನೋಡ್ತೀರಿ. ಅಂಥ ಆರಾಧನೆ ದೇವರು ಸ್ವೀಕಾರ ಮಾಡ್ತಾನೆ, ಅಂತ ಆರಾಧನೆ ಮೆಚ್ಚುತ್ತಾನೆ. ಒಂದು ವೇಳೆ ಬರೀ ಬಾಯಿಲೆ ಮಾತ್ರ ದೇವರು ಸ್ತುತಿಪದಂತ ಆಡಿಕೊಂಡು ದೇವರ ಆಜ್ಞೆಗಳನ್ನು ಅವಿಧವಾಗಿದ್ದಾರೆ, ಅದರ ಅರ್ಥ ನಿಮಗೆ ಕರ್ತನ ಪ್ರೀತಿ ಇಲ್ಲ. ಹಾಗಾದರೆ ಇವತ್ತು ಪ್ರೇರೆ ಕರ್ತನ ಪ್ರೀತಿ ತುಂಬಲ್ಪಡ್ರಿ. ಯಾಕಂದರೆ ಬರುವ ದಿವಸಗಳಲ್ಲಿ ನಾನು ಸೋದರ ಬರುವಾಗ ಆ ಸೋದರಗಳಲ್ಲಿ ನೀವು ಜೀವನದಕ್ಕೆ ಕರ್ತನ ಪ್ರೀತಿ ನಿಮಗೆ ಸಹಾಯ ಮಾಡ್ತದೆ ಮತ್ತು ಈ ಪ್ರೀತಿ ಯಾರು ನಿಮ್ಮನ್ನು ಅಗಲಿಸಕ್ಕೆ ಆಗುವುದಿಲ್ಲ. ಪ್ರೇರೆ 4 ಸಂಗತಿ ನೋಡ್ತೇವೆ. ಯಾರಿಗೆ ಕರ್ತನ ಪ್ರೀತಿ ಉಂಟು ಅವನ ಕರ್ತನ ಸೇವೆಯನ್ನು ಅತಿ ಆಸಕ್ತಿಯಿಂದ ಅವನು ಮಾಡುತ್ತಾನೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಳು ಅತಿ ಆಸಕ್ತಿಯಿಂದ ಮಾಡುವರಾಗಿರಿ. ನೋಡ್ತೇವೆ, ಯಾವ ಒಬ್ಬ ವಿಶ್ವಾಸದಲ್ಲಿ ಕರ್ತನ ಪ್ರೀತಿ ತುಂಬಲ್ಪಟ್ಟಿದ್ದು ಅವನು ಕರ್ತನ ಕೊಟ್ಟ ಸೇವೆಯಲ್ಲಿ ನಂಬಿಕೆ ಸಾಕೊಂಡು ಎಷ್ಟೇ ಕಷ್ಟವಿದ್ದರೂ ಅವನ ಆ ಸೇವೆಯನ್ನು ಅತಿ ಆಸಕ್ತಿಯಿಂದ ಮಾಡುತ್ತಾನೆ. ಅವನಿಗೆ ನಾಶವಾದ ಆತ್ಮಗಳ ಭಾರ ಅವನಲ್ಲಿರ್ತದೆ. ಅವನೆಂದಿಗೂ ಕರ್ತನ ಸೇವೆಯಲ್ಲಿ ಸೋಮಾರಿತನ ಮಾಡುವುದಿಲ್ಲ, ಕರ್ತನ ಸೇವೆಯನ್ನು ಆಲಸ್ಯಕರನಾಗುವುದಿಲ್ಲ. ಅದೇ ಕರ್ತನ ಪ್ರೀತಿ ಯಾರಿಲ್ಲವೋ ಅವನು ಕರ್ತನ ಸೇವೆ ಮಾಡಲಿಕ್ಕೆ ಸೋಮಾರಿತನ ಮಾಡ್ತಾನೆ, ಕರ್ತನ ಸೇವೆ ತನ್ನ ಒಪ್ಪಿಸಿಕೊಡುವುದಿಲ್ಲ. ಹಾಗಾದರೆ ಈ ಕರ್ತನ ಪ್ರೀತಿ ನಿಮ್ಮಲ್ಲಿ ಇರುತ್ತದೆ, ನೀವು ಕರ್ತನ ಸೇವೆ ನಂಬಿಕೆ ಸಾಗ್ತೀರಿ. ಕಡೆ ತನಕ ಕರ್ತನ ಸೇವೆ ಮಾಡಿಕೊಂಡು ಆತನ ಕೊಡುವ ನಿತ್ಯ ಜೀವ, ಆತನ ಕೊಡುವ ಬಹುಮಾನವನ್ನು ಪಡೆದುಕೊಳ್ಳುತ್ತೀರಿ. ಪ್ರಿಯರೇ, 5ನೇ ಸಂಗತಿ ನೋಡ್ತೇವೆ. ಕರ್ತನ ಪ್ರೀತಿ ಇರುವಲ್ಲಿ ಅವರು ಒಬ್ಬರೊಬ್ಬರನ್ನು ಯಥಾರ್ಥದಿಂದ ಶುದ್ಧದಿಂದ ಪ್ರೀತಿಸುತ್ತಾರೆ. ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ. ರೋಮನ್ಸ್ 13:8-10. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗಿರಬಾರದು.
ಮತ್ತೊಬ್ಬರನ್ನು ಪ್ರೀತಿಸುವನು ಧರ್ಮ ಪ್ರಮಾಣೆಲ್ಲ ನೆರವೇರಿಸಿದ್ದಾನೆ. ಬರೇ ನಿಜವಾಗಿ ನಿಮ್ಮಲ್ಲಿ ಕರ್ತನ ಪ್ರೀತಿ ಉಂಟು ಎಂಬುದಾಗಿ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಅದು ಯೇಸು ಕ್ರಿಸ್ತ ತಾನೆ ಮತ್ತೆ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 32-33 ವಾಕ್ಯದಲ್ಲಿ ಯೇಸು ಕ್ರಿಸ್ತ ತಾನೆ ನಿನ್ನ ದೇವರ ಕರ್ತನನ್ನು ನನ್ನ ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಶಕ್ತಿಯಿಂದ ಪ್ರೀತಿಸು, ಇದು ಎಲ್ಲ ಆಜ್ಞೆಗಿಂತ ಮೊದಲನೇ ಆಜ್ಞೆ ಆಗಿದೆ. ಮತ್ತು ಎರಡನೇದಾಗಿದೆ ನಿನ್ನನ್ನು ಪ್ರೀತಿ ಮೇರೆಗೆ ನಿನ್ನ ನೆರೆಯನ್ನು ಪ್ರೀತಿಸು, ಇದು ಎರಡನೇ ಆಜ್ಞೆ ಇದೆ. ಅದೇ ನಿಜವಾಗಿ ನಿಮ್ಮಲ್ಲಿ ಕರ್ತನ ಪ್ರೀತಿ ಇರುತ್ತಾರೆ ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಶಕ್ತಿಯಿಂದ ನಿಮ್ಮ ಆದಾಯದಿಂದ ಆಸ್ತಿಯಿಂದ ನೀವು ಪ್ರೀತಿ ಮಾಡುತ್ತೀರಿ. ಹಾಗೆ ದೇವರನ್ನು ಪ್ರೀತಿ ಮಾಡಿದ ಹಾಗೆ ನಿಮ್ಮ ನೆರೆಯನ್ನು ಪ್ರೀತಿ ಮಾಡ್ತೀರಿ. ಹಾಗೆ ನೆರೆಯನ್ನು ಪ್ರೀತಿ ಮಾಡುವ ಅಲ್ಲಿ ಅಪ್ಪಸ್ ಮಾಡಿದ್ರೆ ನಿಮ್ಮಲ್ಲಿ ನಿಜವಾಗಿ ಸಹೋದರರ ಬಗ್ಗೆ ಪ್ರೀತಿ ಇರುತ್ತಾರೆ. ನೀವು ಸಹೋದರ ಹತ್ತಿರ ಸಾಲ ಮಾಡಿದರೂ ಆ ಸಾಲವನ್ನು ಇಟ್ಟುಕೊಳ್ಳುವುದಿಲ್ಲ. ಇಲ್ಲಿ ಅಪ್ಪ ಒಬ್ಬರನ್ನು ಪ್ರೀತಿಸಬೇಕಾ ಋಣ ಹೊರತು ಬೇರೆ ಯಾವ ಸಾಲವೂ ನೀವು ಇಟ್ಟುಕೊಳ್ಳುವುದಿಲ್ಲ, ಸಾಲವನ್ನು ತೀರಿಸ್ತೀರಿ ಎಂಬುದಾಗಿ ನಾವು ನೋಡ್ತೇವೆ. 9ನೇ ವಾಕ್ಯದಲ್ಲಿ ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ ಕಟ್ಟಳೆಗಳು ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ನಿಜವಾಗಿ ಕರ್ತನ ಪ್ರೀತಿ ಇರುವವರು ಪ್ರತಿಯೊಂದು ದೇವರ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ. ಈ ಆಜ್ಞೆ ಕೈಕೊಂಡು ನಡುವೆಯಲ್ಲಿ ಅದರ್ಥ ಅವನು ತನ್ನ ಸಹೋದರರನ್ನು ಅವನೊಬ್ಬರೊಬ್ಬನು ಶುದ್ಧರಿಂದ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡುವವನು ಯಾರು ತನ್ನ ಸಹೋದರನಿಗೆ ಕೇಡು ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಅವನ ಸಾಲ ಇಟ್ಟುಕೊಳ್ಳುವುದಿಲ್ಲ ಎಂಬುದಾಗಿ ಇಲ್ಲಿ ಅಪ್ಪಸ್ ಹೇಳ್ತಾನೆ. ಅದರ್ಥ ಅವನಲ್ಲಿ ತನ್ನ ಸಹೋದರರ ಬಗ್ಗೆ ಪ್ರೀತಿ ಉಂಟು. ಅವನು ಒಂದು ಪ್ರೀತಿ ಇಲ್ಲದವನು ತನ್ನ ಸಹೋದರಿ ಮೋಸ ಮಾಡಿ ಸಾಲ ಮಾಡ್ತಾನೆ, ಸಾಲ ಹಿಂತಿರುಗುವುದಿಲ್ಲ, ವಂಚಿಸ್ತಾನೆ, ಕಪಟ ಮಾತಾಡ್ತಾನೆ. ಅದರ್ಥ ನಿಮ್ಮಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ. ಅದೇ ಇವತ್ತು ಕರ್ತನ ಪ್ರೀತಿ ತುಂಬಲ್ಪಟ್ಟರೆ ಮಾತ್ರವೇ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಹ ನೀವು ಕಡೆತನ ಐಕ್ಯತೆ ಉಳ್ಳವರಾಗಿ ಸಾಧ್ಯವಾಗ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಪ್ರೀತಿಸ್ತಾರೆ, ಸಭೆಯಲ್ಲಿ ಒಬ್ಬರೊಬ್ಬರನ್ನು ನೀವು ಯಥಾರ್ಥ ಪ್ರೀತಿ ಮಾಡ್ತೀರಿ, ಆ ಪ್ರೀತಿಯಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ. ಆ ಪ್ರೀತಿಯ ಗುಣಗಳು ಪ್ರೀತಿಯ ಕ್ರಿಯೆಗಳು ತೋರಿ ಬರುತ್ತವೆ. 10ನೇ ವಾಕ್ಯದಲ್ಲಿ ಈಗ ಉಂಟು, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ನಿಮ್ಮ ಜೀವಿತ ಪರೀಕ್ಷೆ ನಿಜವಾಗಿ ನಿಮ್ಮ ಕರ್ತನ ಪ್ರೀತಿ ಇದ್ದರೆ ನಿಮ್ಮ ಸಹೋದರ ಸಹೋದರಿ ನಿಮ್ಮ ಯಾರಿಗೂ ಯಾವ ಕೇಡನ್ನು, ಯಾವ ಮೋಸ, ಯಾವ ಅನ್ಯಾಯ ಎಂದಿಗೂ ಮಾಡುವುದಿಲ್ಲ. ಒಬ್ಬರೊಬ್ಬನು ಯಥಾರ್ಥವಾಗಿ ನೀವು ಪ್ರೀತಿ ಮಾಡಲಿಕ್ಕೆ ಶಕ್ತರಾಗ್ತೀರಿ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣ ನೆರವೇರುತ್ತದೆ. ಕರ್ತನ ಪ್ರೀತಿ ಇರೋರು ಎಲ್ಲ ದೇವರ ಆಜ್ಞೆಗಳನ್ನು ಅವರು ಕೈಗೊಂಡು ನಡೆಯುತ್ತಾರೆ ಎಂಬುದೇ ಅಪೊಸ್ತಲನು ಹೇಳ್ತಾನೆ. 6ನೇ ಸಂಗತಿ ಇದೆ, ಯಾರಲ್ಲಿ ಕರ್ತನ ಪ್ರೀತಿ ಉಂಟು ಅವರಿಗೆ ನಾಶವಾಗ ಆತ್ಮಗಳ ಭಾರ ಅವರಲ್ಲಿ ಇರ್ತದೆ. ಅವರು ನಾಶ ಆತ್ಮ ಗೆಲ್ಲಲಿಕ್ಕೆ ಅವರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡುತ್ತಾರೆ. ನಾವು ನೋಡ್ತೇವೆ ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ, ಸಂದೇಹ ಪಡುವ ಕೆಲವರಿಗೆ ಕರುಣೆ ತೋರಿಸಿರಿ, ಅವನ ಬೆಂಕಿಯ ಬಾಯಿಲೊಂದ ಹೆಲಕೊಂಡು ರಕ್ಷಿಸಿರಿ, ಕೆಲವರನ್ನ ಭಯಯುಕ್ತರೆ ಕರುಣಿಸಿರಿ, ಹೊಲಸು ನಡೆತಿದ್ದ ಮೈಲಿಗಾದ ಅವರ ಅಂಗಿಯನ್ನು ಅಸಹಿಸಿರಿ. ಇಲ್ಲಿ ವಾಕ್ಯದಲ್ಲಿರುತ್ತೆ ಅವರನ್ನು ಬೆಂಕಿಯ ಬಾಯಲ್ಲಿ ಎಲ್ಕೊಂಡು ಯಾರಿಗೆ ಕರ್ತನ ಪ್ರೀತಿ ಉಂಟು ಅವ್ರು ನಾಶವಾಗಿ ಆತ್ಮಗಳಿಗೋಸ್ಕರ ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಹೇಗಾದರೂ ಆ ನಾಶ ಆತ್ಮ ಬೆಂಕಿಯ ಬಳಿ ಎಲ್ಕೊಂಡು ರಕ್ಷಿಸಿ ಅವರು ಪ್ರಯತ್ನ ಮಾಡ್ತಾರೆ ಮತ್ತು ಅವರನ್ನು ದೇವರು ಉಪಯೋಗ ಮಾಡ್ತಾರೆ ಆತ್ಮಗೆಲ್ಲುವುದಕ್ಕೆ. ಕರ್ತನ ಪ್ರೀತಿ ಇಲ್ಲದವನು ಅವರಿಗೆ ನಾಶ ಆತ್ಮದ ಬಗ್ಗೆ ಭಾರಿ ಇರುವುದಿಲ್ಲ, ಅವರಿಗೆ ಸಹ ಪ್ರಾರ್ಥನೆ ಮಾಡಿದ ಸಂದರ್ಭ ಸಿಕ್ಕಿದ್ರು ಅವರಿಗೆ ಸುವರ್ತ ಕೊಡಲಿಕ್ಕೆ ಆಲಸ್ಯ ಮಾಡ್ತಾರೆ. ಹಾಗಾದರೆ ನಿಮ್ಮಲ್ಲಿ ಕರ್ತನ ಪ್ರೀತಿ ಉಂಟು, ಪರೀಕ್ಷೆ ಮಾಡಿ ಏನೇ ಸಂಗೀತ ಆಗುತ್ತೆ. ಕರ್ತನ ಪ್ರೀತಿಯನ್ನು ಎಲ್ಲರಿಗಿಂತಲೂ ಎಲ್ಲದೂ ಅತಿ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತಾನೆ. ಮತ್ತೆ ಬರೋ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 37ರಿಂದ 39ನೇ ವಾಕ್ಯ ತನಕ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡು ಅದನ್ನು ಕಂಡುಕೊಳ್ಳುವನು. ಇಲ್ಲಿ ಅತಿ ಸ್ಪಷ್ಟ, ಯಾರಲ್ಲಿ ಕರ್ತನ ಪ್ರೀತಿ ಉಂಟು ಅವರು ತನ್ನ ತಂದೆ ತಾಯಿಗಿಂತಲೂ ತನ್ನ ಮಕ್ಕಳಿಗಿಂತಲೂ ತನ್ನ ಹೆಂಡತಿಗಿಂತಲೂ ತನ್ನ ಆಸ್ತಿ ಪಾಸ್ತಿ ಅತಿ ಹೆಚ್ಚಾಗಿ ಅವನು ದೇವರನ್ನು ಪ್ರೀತಿಸ್ತಾನೆ. ಅದೇ ಕರ್ತನ ಪ್ರೀತಿ ಇಲ್ಲದವನು ಆತನು ದೇವರಿಗಿಂತಲೂ ತನ್ನ ತಂದೆ ತಾಯಿಗೆ, ದೇವರಿಗಿಂತಲೂ ತನ್ನ ಕೆಲಸಕ್ಕೆ, ದೇವರು ತನ್ನ ಹೆಂಡತಿ ಮಕ್ಕಳಿಗೆ ಅವನು ಪ್ರೀತಿ ಇದು ಪ್ರೀತಿ ಅದು ನಿಲ್ಲುವುದಿಲ್ಲ.
ಕರ್ತನ ಪ್ರೀತಿ ಎಂದರೆ ಅವನು ಎಲ್ಲದಕ್ಕಿಂತಲೂ ಎಲ್ಲ ಸಂಗತಿಗಿಂತಲೂ ಅತಿ ಹೆಚ್ಚಾಗಿ ಆತನು ಕರ್ತನ ಪ್ರೀತಿಸ್ತಾನೆ. ಆಗ ಆತನ ದೇವರ ಪ್ರತಿಯೊಂದು ಆಜ್ಞೆಗಳು ವಿಧೇಯನಾಗ್ತಾನೆ. ಅವನು ತನ್ನ ಸರಿಯಾದ ಸ್ವಭಾವನ ಅಗೆ ಮಾಡುತ್ತಾನೆ. ತನ್ನ ಸರಿಯಾದ ಸ್ವಭಾವ ಸುಲಭೆ ತೆಗೆದುಕೊಂಡು ಹಿಂಬಾಲಿಸ್ತಾನೆ. ಇಂಥ ಈ ಪ್ರೀತಿ 7 ಗುಣಗಳು ಇದು ನಿಮ್ಮಲ್ಲಿ ಉಂಟಾ ಪರೀಕ್ಷಿಸಿರಿ. ಈ 7 ಗುಣಗಳು ನಿಮ್ಮಲ್ಲಿ ಇರುತ್ತಾದರೆ ಅದರ್ಥ ಕರ್ತನ ಪ್ರೀತಿ ನಿಮ್ಮಲ್ಲಿ ತುಂಬ ಪಟ್ಟಿದೆ. ಇಲ್ಲದರೆ ಈ ದಿನವೇ ಪಶ್ಚಾತ್ತಾಪಟ್ಟರೆ. ಯಾಕಂದರೆ ಬರುವ ದಿವಸಗಳಲ್ಲಿ ನಾನಾ ವಿಧ ಕಷ್ಟಗಳು ಬರುವಾಗ ಅಪ್ಪಸ್ ಪೌಲ್ ಹೇಳ್ತಾನೆ, ಯಾರೇ ಕರ್ತನ ಪ್ರೀತಿಯಲ್ಲೋ ಅವರು ಸೋಲಿಸಬಾರದು. ಅದೇ ಕರ್ತನ ಪ್ರೀತಿ ಇರೋರು ಯಾವುದೇ ಸಂಗತಿಗಳು ಬಂದರೂ, ಕಷ್ಟ ಬರಲಿ ಸಂಕಟ ಬರಲಿ ಅಂದರೆ ಯಾವುದು ಬಂದರೂ ಕರ್ತನ ಪ್ರೀತಿ ಅವರಿಗೆ ಆಗಲಿಸಿ ಆಗುವುದಿಲ್ಲ. ಮತ್ತು ಕರ್ತನ ಪ್ರೀತಿ ಎಲ್ಲ ವಿಷಯದವರು ಪೂರ್ಣ ಜಯಶಾಲಿಗಳಾಗ್ತಾರೆ ಎಂಬುದು ಹೇಳ್ತಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂದೇಶವು ನಿಜ ಉತ್ತೇಜನ ಮಾಡುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರತಿ ವೀಕ್ಷಕರನ್ನ ಒಪ್ಪಿಸ್ಕೊಳ್ತೇನೆ. ಈ ವಾಕ್ಯ ಕೇಳಿದ ಪ್ರಕಾರ 7 ಈ ಪ್ರೀತಿಯ ಗುಣಗಳು ಈ ವೀಕ್ಷಕರಲ್ಲಿ ತುಂಬಲ್ಪಡಬೇಕಿದ್ದವ. ಈ ಸಂಗತಿ ಪ್ರತಿಯೊಬ್ಬರಿಗೆ ಆ ಪಶ್ಚಾತ್ತಾಪದ ಅರಿವು ಕೊಡು. ಈ 7 ಸಂಗತಿಗಳಲ್ಲಿ ಅಥವಾ ಮರ್ಯಾದೆ ಪರೀಕ್ಷಿಸಿಕೊಂಡು ಒಂದು ಯಾರಲ್ಲಿ ಪ್ರೀತಿ ಕಡಿಮೆ ಉಂಟು, ಈ ಪ್ರೀತಿ ತುಂಬಲ್ಪಡೋ ಬಗ್ಗೆ ಅವರು ಕೇಳಿಕೊಂಡು ಹಾಗೆ ಈ 7 ಸಂಗತಿ ಅವರ ಜೀವಿತದಲ್ಲಿ ಅನುಸರಿಸಿಕೊಂಡು ನಿನ್ನ ಪ್ರೀತಿಯಲ್ಲಿ ತುಂಬಲ್ಪಟ್ಟು ಪ್ರೀತಿ ಅಭಿವೃದ್ಧಿ ಕೊಟ್ಟು ಎಲ್ಲ ಸೋದರ ಅವ್ರ ಜೀವನ ಒಂದು ನಿನ್ನ ಕೃಪೆಗೆ ನಾನು ಒಪ್ಪಿಸ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಜಯ ವೀರ ದೇವನಿಗೆ ನಿತ್ಯ ಸ್ತುತಿ